ಮಲ್ನಾಯಕ್ನಲ್ಲಿ ವಿವಿಧ ಉದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಎಲ್ಲರೂ ಸೇರಿ ನನ್ನ ಆಯ್ಕೆ ಮಾಡಿರ್ತಾರೆ. ಎಲ್ಲ ಮುಳಬಾಗಿಲು ತಾಲೂಕಿನ ಎಲ್ಲ ಮುಖಂಡರಿಗೂ ಹಾಗೂ ಈ ಸಂಘದ ನಿರ್ದೇಶಕರಿಗೂ ಹಾಗೂ ಎಲ್ಲ ಈ ಗ್ರಾಮ ಪಂಚಾಯತಿ ಮುಖಂಡರಿಗೂ ಮೊದಲಿಗೆ ಎಲ್ಲರಿಗೂ ವಂದಿಸುತ್ತಿದ್ದೇನೆ. ಎಲ್ಲರೂ ನನಗೆ ಸಹಕಾರ ಮಾಡಿ ಈ 2ನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ನನ್ನ ಉಪಾಧ್ಯಕ್ಷರಾದ ಶ್ರೀನಿವಾಸ ಅಣ್ಣವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ. ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಅದೇ ರೀತಿ ಈ ಸಂಘಕ್ಕೆ ಯಾವ ರೀತಿ ಎಲ್ಲ ಬಡ ಜನರಿಗೆ ಏನು ಸಹಕಾರ ನೀಡಬೇಕು ಎಲ್ಲ ರೀತಿಯಲ್ಲೂ ನಾನು ನನ್ನ ಅವಧಿಯಲ್ಲಿ ಪ್ರಯತ್ನ ಮಾಡಿ ಅವರ ವಿಶ್ವಾಸವನ್ನು ಗಳಿಸುತ್ತೇನೆ ಅನ್ನೋದು ಎಲ್ಲರಿಗೂ ತಿಳಿಸುತ್ತಿದ್ದೇನೆ. ಓಕೆ, ಧನ್ಯವಾದಗಳು. ಅದೇ ರೀತಿ ಈ 2ನೇ ಅವಧಿ ಅಧ್ಯಕ್ಷರ ಆಯ್ಕೆಯಲ್ಲಿ ಎಲ್ಲ ನಮ್ಮ ಮುಖಂಡರು ಇದಕ್ಕೆ ಮುಂದಾಳತ್ವ ವಹಿಸಿ ನಮ್ಮ ರಾಜೇಂದ್ರ ಅಣ್ಣವರು, ಹಾಗೆ ಗುಜ್ನಳ್ಳಿ ಮಂಜಣ್ಣವರು, ಹಾಗೆ ಸರ್ವಜ್ಞಣ್ಣವರು, ಹಾಗೂ ಎಲ್ಲ ಶಿವರಾಜ್ ಅಣ್ಣ, ಹಾಗೂ ಎಲ್ಲ ಮುಖಂಡರು, ಹಾಗೂ ಹಳೆಯ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರು, ಹಾಗೂ ಈ ಭಾಗದ ಮುಖಂಡರಾದಂಥ ಸಣ್ಣೇಗೌಡಣ್ಣವರು, ಎಲ್ಲರೂ ನನಗೆ ವೆಂಕಟೇಶ್ ಅಣ್ಣವರು ಎಲ್ಲರೂ ಸಹಕಾರ ಮಾಡಿ ನನ್ನ ಅಧ್ಯಕ್ಷರಾಗಿ ಮಾಡ್ತಾರೆ. ಅವ್ರನ್ನ ನಂಬಿಕೆಯನ್ನು ಉಳಿಸ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತೀನಿ. ವಿವಿಧ ವಿದ್ವೇಷ ಸಹಕಾರ ಪಕ್ಷದ ಸಹಕಾರ ಸಂಘದ 2ನೇ ಅವಧಿಗೆ ನಮ್ಮ ಗುರುಪ್ರಸಾದ್ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಶೆಟ್ಟಿಕಲ್ ಶ್ರೀನಿವಾಸ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಆ ಸಂಘದ ನಿರ್ದೇಶಕರಿಗೆ, ಅದು ಈ ಸಂಘದ ಕಾರ್ಯದರ್ಶಿಗಳವರಿಗೆ, ಈ ಎಲ್ಲ ಸಹಕಾರ ಸಂಘದ ಸದಸ್ಯರಿಗೂ ಅಭಿನಂದನೆಗಳು ಸಲ್ಲಿಸ್ತೀವಿ. ಈಗ 2ನೇ ಅವಧಿಗೆ ಏನು ಗುರುಪ್ರಸಾದ್ ಶೆಟ್ಟಿಕಲ್ ಅಧ್ಯಕ್ಷರಾಗಿದ್ದಾರೆ, ಈ ಒಂದು ಸೊಸೈಟಿ ಯಾವ ರೀತಿ ಮೊದಲಿನಿಂದ ನಡ್ಕೊಂಬತ್ತೋ ಅದೇ ರೀತಿ ನಡೆಸ್ಕೊಂಡು ಹೋಗಿ ಇನ್ನು ಮುಂದೆ ಏನು ರೈತರಿಗೆ ಸಿಗ್ಬೇಕಾದಂಥ ಸವಲತ್ತುಗಳನ್ನ ಇನ್ನೂ ಹೆಚ್ಚಿಗೆ, ಯಾಕಂದ್ರೆ ಹೊಸಬರು ಬಂದ್ರೆ ಏನೋ ಹೆಚ್ಚಿಗೆ ಮಾಡ್ಬೇಕು ಅಂತ ಹೇಳಿರ್ತದೆ, ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನೀವು ಏನು ಮಾತುಗಳು ಮಾತಾಡ್ಕೊಂಡಿರ್ತೀವ ಆ ಮಾತುಗಳೆಲ್ಲ ಕೂಡ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ನೀವೆಲ್ಲರೂ ಏನು ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲ ಇದೇ ರೀತಿ ಒಳ್ಳೆ ಗುಣದಿಂದ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಮಲ್ನಾಯಕ್ನಲ್ಲಿ VSSN ಸಂಘದ ಒಂದು 2ನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಿಗದಿಯಾಗಿತ್ತು. ಇವತ್ತಿನ ದಿನ ಈ 2ನೇ ಅವಧಿಗೆ ನಮ್ಮ ಅಧ್ಯಕ್ಷರಾಗಿ ಗುರುಪ್ರಸಾದ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಶುಭಾಶಯಗಳು ಹೇಳ್ತಾ, ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ಶೆಟ್ಟಿಕಲ್ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೂ ಶುಭಾಶಯಗಳು ಹೇಳ್ತಾ, ಎಲ್ಲ ಸಂಘದ ಕಾರ್ಯಕಾರಿ ಮಂಡಳಿ ನಿರ್ದೇಶಕರು, ಇದಕ್ಕೆ ಸಹಕರಿಸಿದಂಥ ಕಾರ್ಯದರ್ಶಿಯಿಂದ ಹಿಡಿದು ಎಲ್ಲ ಮುಖಂಡರು, ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಇನಾರ್ಮಸ್ ಆಗಿ ಅವಿರೋಧವಾಗಿ ಆಯ್ಕೆ ಆಗೋಕ್ಕೆ ಶ್ರಮಪಟ್ಟಂಥ ಎಲ್ರಿಗೂ ಈ ಸಮಯದಲ್ಲಿ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಸೇವಾ ಸಹಕಾರ ಸಂಘವನ್ನು ಒಳ್ಳೆಯ ಅಭಿವೃದ್ಧಿ ರೀತಿಯಲ್ಲಿ ಕೊಂಡೊಯ್ಯಬೇಕು, ರೈತರಿಗೆ ಸೇರಬೇಕಾಗಿದ್ದಂಥ ಸವಲತ್ತುಗಳು ಸೇರಿಸಬೇಕು ಅಂತ ಇವರಲ್ಲಿ ಮನವಿ ಮಾಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಮುಖಂಡರ ಜೊತೆ, ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆ ಸೇರಿ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ. ಎಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಶುಭವಾಗಲಿ ಅಂತ ಈ ಸಮಯದಲ್ಲಿ ಹೇಳಬಯಸ್ತೀನಿ.